ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ಯಾವುದಾದರೂ ದೀರ್ಘಕಾಲದ ರೋಗದಿಂದ ಬಳಲ್ತಾ ಇದ್ದೀರಾ? ಈ ಧನ್ವಂತರಿ ಜಪವನ್ನು ಯಾವ ಯಾವ ರೋಗಕ್ಕೆ ಮಾಡಬೇಕು ಅಂತ ನಿಮಗೇನಾದರೂ ಗೊತ್ತಾ? ನಾವು ಯಾವ ರೀತಿ ಈ ಜಪವನ್ನು ಮಾಡಿದರೆ ತುಂಬಾ ಉತ್ತಮ ಫಲ ಕೊಡುತ್ತದೆ ಅಂತ ನೋಡೋಣ. ಓಂ ಧನ್ವಂತರಯೇ ನಮಃ ಅಂತ ಕಮೆಂಟ್ ಮಾಡಿ. ಯಾವ ಯಾವ ರೋಗಕ್ಕೆ ಈ ಧನ್ವಂತರಿ ಜಪವನ್ನು ಮಾಡಬೇಕು ಅಂತ ನೋಡೋಣ. ಹಾಗೆಯೇ ವಿಡಿಯೋದ ಕೊನೆಯಲ್ಲಿ ಯಾವ ರೀತಿ ನಾವು ಜಪವನ್ನು ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ನಾವಿಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂದರೆ, ನಾವು ಔಷಧಿಯ ಜೊತೆಯಲ್ಲಿನೇ ಈ ಒಂದು ಜಪವನ್ನು ನಾವು ಪ್ರತಿನಿತ್ಯ ಮಾಡುತ್ತಾ ಹೋದರೆ ನಮಗೆ ಕ್ರಮೇಣವಾಗಿ ನಮ್ಮ ರೋಗ ಕೂಡ ನಿವಾರಣೆಯಾಗುತ್ತಾ ಹೋಗುತ್ತದೆ. ದೀರ್ಘಕಾಲದ ರೋಗಗಳಾದ ಅಸ್ತಮ, ಉಸಿರಾಟದ ತೊಂದರೆ, ಹೃದಯ ಸಂಬಂಧಿ ಕಾಯಿಲೆಗಳು, ರಕ್ತದೊತ್ತಡ, ಮಧುಮೇಹ, ನಿದ್ರಾಹೀನತೆ, ಜೀರ್ಣಕ್ರಿಯೆ ಸಂಬಂಧಿ ರೋಗಗಳು, ಗ್ಯಾಸ್ಟ್ರೈಟಿಸ್, ಲಿವರ್ ಸಮಸ್ಯೆ, ಹೀಗೆಯೇ ಹಲವಾರು ಬಗೆಯ ರೋಗಗಳಿಗೆ ಈ ಒಂದು ಧನ್ವಂತರಿ ಜಪವನ್ನು ನಾವು ಮಾಡುತ್ತಾ ಹೋದರೆ ಕ್ರಮೇಣ ನಮಗೆ ರೋಗಗಳು ದೂರವಾಗಿ ಆರೋಗ್ಯ ಕೂಡ ಲಭಿಸುತ್ತದೆ. ನೀವೇನಾದರೂ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೋಬೇಕು ಅಂತ ಇದ್ದರೆ ಅದಕ್ಕಿಂತ ಮುಂಚಿತವಾಗಿ ನೀವು ಈ ಒಂದು ಧನ್ವಂತರಿ ದೇವಿಯ ಆರಾಧನೆಯನ್ನು ಜಪವನ್ನು ಮಾಡುವುದರಿಂದ ಕೂಡ ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಗಿ ಆಗುತ್ತದೆ. ಹಾಗೆಯೇ ಇದರೊಟ್ಟಿಗೆ ನಾವು ತೆಗೆದುಕೊಳ್ಳುವ ಔಷಧಗಳು ಕೂಡ ತುಂಬ ಚೆನ್ನಾಗಿ ನಮಗೆ ಉತ್ತಮ ಪರಿಣಾಮವನ್ನು ನೀಡುತ್ತದೆ. ನೀವಿಲ್ಲಿ ಈ ಜಪದೊಟ್ಟಿಗೆ ಡಾಕ್ಟರ್ಸ್ ಕೊಡುವ ಮೆಡಿಸಿನ್ಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತದೆ. ಈ ರೀತಿ ನಾವು ಮಾಡಿದರೆ ನಮಗೆ ಔಷಧಿ ನಮ್ಮ ದೇಹದೊಳಗೆ ಚೆನ್ನಾಗಿ ನಮಗೆ ಅದು ಆ ಒಂದು ಶಕ್ತಿಯನ್ನು ಕೊಡುತ್ತದೆ, ಬೇಗ ಗುಣಮುಖವಾಗಲು ಸಹಾಯವಾಗುತ್ತದೆ. ಧನ್ವಂತರಿ ದೇವರನ್ನು ವೈದ್ಯರ ದೇವರು ಎಂದೇ ಕರೆಯಲಾಗುತ್ತದೆ. ಈ ಧನ್ವಂತರಿ ಮಂತ್ರವನ್ನು ನೀವು 108 ಬಾರಿ ಜಪಿಸಬೇಕು. ಜಪವನ್ನು ಮಾಡುವ ಉತ್ತಮ ಸಮಯ ಎಂದರೆ ಬೆಳಿಗ್ಗೆ ಸೂರ್ಯೋದಯದ ಸಮಯ ಮತ್ತು ಗುರುವಾರ ತುಂಬಾ ವಿಶೇಷವಾದ ದಿನವಾಗಿರುತ್ತದೆ. ಶುದ್ಧ ಮನಸ್ಸಿನಿಂದ ಮತ್ತು ನಂಬಿಕೆಯಿಂದ ಈ ಜಪವನ್ನು ಮಾಡಬೇಕು. ನಾನಿಲ್ಲಿ ಹಿಂದಿನ ವಿಡಿಯೋದಲ್ಲಿ ಧನ್ವಂತರಿ ದೇವರ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು, ನಾವು ಆ ರೀತಿ ದೇವರನ್ನು ಆರಾಧನೆ ಮಾಡುವುದರಿಂದ ನಮಗೆ ಏನೆಲ್ಲ ಲಾಭಗಳಿವೆ ಅಂತ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಆ ವಿಡಿಯೋ ಬೇಕು ಅಂತ ಅಂದರೆ ನನ್ನ ಚಾನಲ್ಗೆ ಹೋಗಿ, ಹಾಗೆಯೇ ನಾನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೂಡ ಹಾಕಿಟ್ಟಿರ್ತೀನಿ, ಬೇಕು ಅಂದರೆ ಒಮ್ಮೆ ಚೆಕ್ ಮಾಡಿ. ಓಂ ಶ್ರೀ ಧನ್ವಂತರಯೇ ನಮಃ. 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 ಓಂ ಶ್ರೀ ಧನ್ವಂತರಯೇ ನಮಃ.
ಶ್ರೀ ಧನ್ವಂತರಯೇ ನಮಃ. ಇದೇ ರೀತಿಯಾಗಿ ಈ ಶ್ಲೋಕವನ್ನು 108 ಬಾರಿ ಜಪಿಸಬೇಕು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ.